ಮತ್ತೆ 10 ದಿನಗಳ ಕಾಲ ಬಗೆಹರಿಯಲ್ಲ ಇಂಡಿಗೋ ಸಮಸ್ಯೆ. ಇಂಡಿಗೋ ವಿಮಾನಗಳ ಸಮಸ್ಯೆ ಒಪ್ಪಿಕೊಂಡ ಸಿಇಒ ಅಧಿಕೃತವಾದಂತ ಮಾಹಿತಿಯನ್ನು ನೀಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡಿಗೋ ಸಿಇಒ, ಇಂಡಿಗೋ ಏರ್ಲೈನ್ಸ್ನ ಸಿಇಒ ಪೀಟರ್ ಎಲ್ಬರ್ಸ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಸೋಮವಾರದ ಒಳಗೆ ಸಮಸ್ಯೆಗೆ ಪರಿಹಾರ ಸಿಗುವ ನಿರೀಕ್ಷೆ ಇದೆ. ಇದೆಲ್ಲ ಸರಿಯಾಗುವುದಕ್ಕೆ ಇನ್ನು 10 ದಿನಗಳು ಕಾಲಾವಕಾಶ ಬೇಕಾಗಬಹುದು. ಹಂತ ಹಂತವಾಗಿ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ಸಿಇಒ ಪೀಟರ್ ಎಲ್ಬರ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ಅಂದರೆ ಇಂಡಿಗೋ ಏರ್ಲೈನ್ಸ್ ಇಂದ ಆಗ್ತಾ ಇರುವಂತಹ ಸಮಸ್ಯೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಧಿಕೃತವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನೂ 10 ದಿನಗಳ ಕಾಲ ಈ ಸಮಸ್ಯೆ ಬಗೆಹರಿಯೋದು ಸದ್ಯಕ್ಕಂತೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಹಂತ ಹಂತವಾಗಿ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಹಂತ ಹಂತವಾಗಿ ಅಂತಂದರೆ ಏನಿಲ್ಲ ಅಂತಂದ್ರೂ ಇನ್ನೂ 10 ದಿನಗಳ ಕಾಲ ಈ ಸಮಸ್ಯೆ ಬಗೆಹರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇಂಡಿಗೋ ವಿಮಾನಗಳ ಸಮಸ್ಯೆಯನ್ನು ಒಪ್ಪಿಕೊಂಡಿದ್ದಾರೆ. ಇಂಡಿಗೋ ಏರ್ಲೈನ್ಸ್ನ ಸಿಇಒ ಪೀಟರ್ ಎಲ್ಬರ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಮತ್ತೊಂದು ಕಡೆ ಇಂಡಿಗೋ ವಿಮಾನಗಳ ಹಾರಾಟ ರದ್ದಾದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಸಿಲುಕಿ ಪರದಾಡ್ತಾ ಇರುವಂತಹ ಕನ್ನಡಿಗರು ಹಾವೇರಿ, ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆ ಸೇರಿದಂತೆ ಸುಮಾರು 200ಕ್ಕೂ ಹೆಚ್ಚು ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಬೇರೆ ಬೇರೆ ಭಾಗದ ಕನ್ನಡಿಗರು ಅಂದರೆ ರಾಜ್ಯಕ್ಕೆ ಬರಬೇಕಾಗಿದ್ದಂಥ ಕನ್ನಡಿಗರು ಬೆಂಗಳೂರಿಗೆ ಬರಬೇಕಾಗಿತ್ತು. ಬೆಂಗಳೂರಿನಿಂದ ಹಾವೇರಿ, ದಾವಣಗೆರೆ, ಚಿತ್ರದುರ್ಗ ಇಲ್ಲೆಲ್ಲ ಹೋಗಬೇಕಾಗಿದ್ದಂಥ ಕನ್ನಡಿಗರು ಸುಮಾರು 200ಕ್ಕೂ ಹೆಚ್ಚು ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಬೇರೆ ಫ್ಲೈಟ್ ಟಿಕೆಟ್ ದರ 3 ಪಟ್ಟು ಹೆಚ್ಚಳ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಸಿಲುಕಿ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಕಳೆದ ನವೆಂಬರ್ 28ರಂದು ದೆಹಲಿ ಮಾರ್ಗವಾಗಿ ಅಜರ್ಬೈಜಾನ್ಗೆ ತೆರಳಿದ್ದಂಥ 80 ಜನ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಖಾಸಗಿ ಕಂಪನಿ ಪ್ರತಿನಿಧಿಗಳಾಗಿ ಅಜರ್ಬೈಜಾನ್ಗೆ ಹೋಗಿದ್ರು. ಶಿಗ್ಗಾವಿ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ ಮೂಲದ 80ಕ್ಕೂ ಹೆಚ್ಚು ಜನರ ತಂಡ ದೆಹಲಿಯಲ್ಲಿ ಪರದಾಡ್ತಾ ಇದೆ. ಬೇರೆ ಫ್ಲೈಟಿಗೆ ಹೋಗೋಣ, ಟಿಕೆಟ್ ಬುಕ್ ಮಾಡೋಣ ಅಂತಂದರೆ ಮಾಮೂಲಿ ದರ ಏನಿದೆ ಅದಕ್ಕಿಂತ 3 ಪಟ್ಟು ಹೆಚ್ಚು ದರವನ್ನು ಕೇಳ್ತಾ ಇದ್ದಾರೆ. ಇದರಿಂದಾಗಿ ಟಿಕೆಟ್ ಬುಕ್ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅಥವಾ ಬೇರೆ ಫ್ಲೈಟ್ ವ್ಯವಸ್ಥೆಗಳು ಕೂಡ ಇಲ್ಲ. ನೀವು ಟ್ರಾವೆಲಿಂಗ್ ಏಜೆಂಟ್ರಾ? ಇಲ್ಲ, ಫ್ಲೈಟ್ ಚೇಂಜ್ ಮಾಡೋಣ ಅಂತ. ಫ್ಲೈಟ್ ಚೇಂಜ್ ಮಾಡೋಣ ಅಂತ. ಇನ್ನು ವಿಮಾನ ಹಾರಾಟ ರದ್ದು ಹಿನ್ನೆಲೆ ವಿಶೇಷ ರೈಲಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿವಿಧೆಡೆ ರೈಲುಗಳಿಗೆ ಹೆಚ್ಚುವರಿ ಬೋಗಿಗಳ ಅಳವಡಿಕೆ ಮಾಡಲಾಗಿದೆ. 6 ವಿಶೇಷ ರೈಲುಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಾರತೀಯ ರೈಲ್ವೆ ಇಲಾಖೆ 6 ವಿಶೇಷ ರೈಲುಗಳ ವ್ಯವಸ್ಥೆಯನ್ನ ಮಾಡಿದೆ. 37 ರೈಲುಗಳಿಗೆ ಹೆಚ್ಚುವರಿಯಾಗಿ 116 ಕೋಚ್ಗಳನ್ನು ಅಳವಡಿಸಲಾಗಿದೆ. ಭಾರತೀಯ ರೈಲ್ವೆ ಇಲಾಖೆಯಿಂದ ಪ್ರಮುಖ ಘೋಷಣೆಯನ್ನ ಮಾಡಲಾಗಿದೆ. ರೈಲು ಸೇವೆಗಾಗಿ ಪ್ರಯಾಣಿಕರ ಬೇಡಿಕೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ದಕ್ಷಿಣ ರೈಲ್ವೆಯಿಂದ ರೈಲುಗಳಿಗೆ ಅತಿ ಹೆಚ್ಚು ಬೋಗಿಯನ್ನು ಸೇರ್ಪಡಿಸಲಾಗಿದೆ. ವಿಮಾನ ಹಾರಾಟ ರದ್ದಾದಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದಾಗಿ ವಿಶೇಷ ರೈಲುಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿವಿಧೆಡೆ ರೈಲುಗಳಿಗೆ ಹೆಚ್ಚುವರಿ ಬೋಗಿಗಳ ಅಳವಡಿಕೆ ಮಾಡಲಾಗಿದೆ. ಒಂದು ಕಡೆ ವಿಶೇಷ ರೈಲುಗಳ ಜೊತೆಗೆ ಬೇರೆ ಬೇರೆ ರೈಲುಗಳಿಗೂ ಕೂಡ ಹೆಚ್ಚುವರಿ ಬೋಗಿಗಳನ್ನು ಅಳವಡಿಕೆ ಮಾಡಲಾಗಿದೆ. 6 ವಿಶೇಷ ರೈಲುಗಳ ವ್ಯವಸ್ಥೆಯನ್ನು ಮಾಡಿರುವಂಥ ಭಾರತೀಯ ರೈಲ್ವೆ ಇಲಾಖೆ ಜೊತೆಗೆ 37 ರೈಲುಗಳಿಗೆ ಹೆಚ್ಚುವರಿಯಾಗಿ ಒಟ್ಟು 116 ಕೋಚ್ಗಳನ್ನು ಅಳವಡಿಸಲಾಗಿದೆ. ಭಾರತೀಯ ರೈಲ್ವೆ ಇಲಾಖೆಯಿಂದ ಪ್ರಮುಖ ಘೋಷಣೆಯನ್ನು ಮಾಡಲಾಗಿದೆ. ರೈಲು ಸೇವೆಗಾಗಿ ಪ್ರಯಾಣಿಕರ ಬೇಡಿಕೆ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ದಕ್ಷಿಣ ರೈಲ್ವೆಯಿಂದ ರೈಲುಗಳಿಗೆ ಅತಿ ಹೆಚ್ಚು ಬೋಗಿಯನ್ನು ಸೇರ್ಪಡಿಸಲಾಗಿದೆ.